पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ದುರ್ವಾದಿದ್ವಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇವಾಗ ಒಂದು 2-3 ದಿನದಿಂದ ನನಗೆ ಕಮೆಂಟ್ನಲ್ಲೇ ಆಗಿರ್ಬೋದು ಮತ್ತು ಇನ್ಬಾಕ್ಸ್ನಲ್ಲೇ ಆಗಿರ್ಬೋದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅಕ್ಕ ದೇವರಿಗೆ ಹಸಿ ಹಾಲು ಇಡಬೇಕಾ ಅಥವಾ ಕಾಯಿಸಿರೋ ಹಾಲನ್ನ ಇಡಬೇಕಾ ಅಂತಂದ್ಬಿಟ್ಟು, ಹಾಗೆ ಯಾವ ರೀತಿ ನೈವೇದ್ಯ ಮಾಡಬೇಕು ಅನ್ನೋದನ್ನು ಕೂಡ ಕೇಳ್ತಾ ಇದ್ರಿ. ನಾನು ಆದಷ್ಟು ಕಮೆಂಟ್ ಮೂಲಕ ರಿಪ್ಲೈ ಕೊಟ್ಟಿದ್ದೆ ನಾನು ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಇನ್ನೂ ಏನಾರ ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ಒಂದು ವಿಡಿಯೋ ಮೂಲಕನೇ ಉತ್ತರ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ದೇವರಿಗೆ, ರಾಯರಿಗೆ ಅಂತಲ್ಲ, ಯಾವ ಒಂದು ದೇವರಿಗೆ ಆಗಿರ್ಬೋದು ಹಸಿ ಹಾಲು ಶ್ರೇಷ್ಠನ ಅಥವಾ ಕಾಯಿಸಿರೋ ಹಾಲು ಶ್ರೇಷ್ಠನ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಬೇಕು ಅಂತಂದರೆ, ಯಾವ ಹಾಲನ್ನು ಬೇಕಾದರೂ ನೀವು ಇಡ್ಬೋದು. ಏನಾದರೂ ನೀವು ಹಸಿ ಹಾಲನ್ನು ನೀವು ಏನಾದರೂ ನೈವೇದ್ಯಕ್ಕೆ ಇಡ್ತೀನಿ ಅನ್ನೋದಿತ್ತು ಅಂತಂದರೆ, ಬೆಳಗ್ಗೆ ಏನು ನೀವು ಮನೆಗೆ ತರ್ತೀರಾ ಆ ಒಂದು ಇದರಲ್ಲಿ ನೀವು ಮನೆಗೆ ಏನಕ್ಕೂ ಕಾಫಿ ಟೀ ಆ ಥರ ಏನಕ್ಕೂ ಬಳಕೆನೇ ಮಾಡ್ದಂಗೆ ದೇವರಿಗೆ ನೈವೇದ್ಯಕ್ಕೆ ಅಂತಲೇ ಸ್ವಲ್ಪ ಹಾಲನ್ನು ಎತ್ತಿಟ್ಟು ಆಮೇಲೆ ದೇವರಿಗೆ ನೈವೇದ್ಯ ಆದ ನಂತರ ನೀವು ಅದನ್ನು ಮನೆಗೆ ಬಳಕೆ ಮಾಡಬೇಕಾಗತ್ತೆ. ಹಾಗೆಯೇ ನೀವು ಹಸಿ ಹಾಲನ್ನು ನೀವು ನೈವೇದ್ಯಕ್ಕೆ ದೇವರಿಗೆ ಇಡ್ತೀರಾ ಅನ್ನೋದಿತ್ತು ಅಂತಂದರೆ, ಅಂದರೆ ಹಸಿ ಹಾಲಿಗೆ ನೀವು ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ನೀವು ಮತ್ತೆ ಮರುಬಳಕೆ ಮಾಡ್ತೀರ ದೇವ್ರಿಗೆ ನೈವೇದ್ಯ ಆದ ನಂತರ ಮತ್ತೆ ಆ ಹಸಿ ಹಾಲನ್ನ ಎತ್ಕೊಂಡು ನೀವು ಯೂಸ್ ಮಾಡ್ಕೊತೀರ ಅಲ್ವಾ ಮನೆಗೆ. ಸೊ ಹಾಗಾಗಿ ಅದಕ್ಕೇ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಅಥವಾ ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ. ಏನು ಒಂದು ಸಪ್ರೇಟಾಗಿ ಒಂದು ಬಟ್ಲಿನಲ್ಲಿ ಒಂದು ಸ್ವಲ್ಪ ಸಕ್ಕರೆ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ಬೆಲ್ಲನಾದರೂ ಆಗಿರ್ಬೋದು ಇಟ್ಟು ಅದ್ರ ಜೊತೆಗೆ ಹಸಿ ಹಾಲನ್ನ ಇಟ್ಟು ನೀವು ನೈವೇದ್ಯ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಹಸಿ ಹಾಲನ್ನು ನೈವೇದ್ಯ ಮಾಡಿದ್ರಿ ಅಂತಂದರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಮನೇಲೆಲ್ಲ ಬಳಸ್ಕೊಂಡು ಎಲ್ಲ ಆದ ನಂತರ ನೀವು ಅಂದರೆ ನಿಮ್ಮ ಮನೇಲಿ ಕಾಫಿ ತಿಂಡಿ ಆ ಥರದ್ದೆಲ್ಲ ಆದ ನಂತರ ಹಸಿ ಹಾಲನ್ನ ನೈವೇದ್ಯ ದೇವರಿಗೆ ಇಡ್ಲಿಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಅಕಸ್ಮಾತ್ ಏನಾದರೂ ನಿಮಗೆ ಬೆಳಗ್ಗೆನೇ ಪೂಜೆ ಮಾಡಲಿಕ್ಕಾಗಿಲ್ಲ, ಬೆಳಗ್ಗೆನೇ ನೈವೇದ್ಯ ಮಾಡಲಿಕ್ಕಾಗಿಲ್ಲ ಅನ್ನೋದಿತ್ತು ಅಂತಂದರೆ ಪರವಾಗಿಲ್ಲ, ಕಾಯಿಸಿ ಉಗುರು ಬೆಚ್ಚಗೆ ಇರುವಂತಹ, ಅಂದರೆ ಕಾಯಿಸಿ ಸ್ವಲ್ಪ ಹಾರಿಸಿದ್ದು ಉಗುರು ಬೆಚ್ಚಗೆ ಇರುವಂತಹ ಒಂದು ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿ ನೀವು ನೈವೇದ್ಯಕ್ಕೆ ಇಡಿ. ಇನ್ನು ಕೇಳೋದಾಯಿತು ಅಂತಂದರೆ, ಹಸಿ ಹಾಲು ಶ್ರೇಷ್ಠನ ಅಥವಾ ಕಾಯಿಸಿರೋ ಹಾಲು ಶ್ರೇಷ್ಠನ ದೇವರಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ ಅನ್ನೋದಾಯಿತು ಅಂತಂದರೆ ಎರಡೂ ಕೂಡ ಶ್ರೇಷ್ಠನೇ, ಯಾವುದೂ ಕೂಡ ಇದಿಲ್ಲ. ಆದರೆ ನೀವು ಹಸಿ ಹಾಲನ್ನ ಇಟ್ಟಾಗ ಏನಾಗುತ್ತೆ ಅಂತಂದರೆ, ನೀವೇನಾದರೂ ಮತ್ತೆ ಅದನ್ನು ಮರುಬಳಕೆ ಮಾಡಲಿಕ್ಕೆ ನೀವು ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿದಾಗ ಅದು ಒಂದು ಏನೊಂದು ದೈವಿಕ ಸತ್ವ ಅನ್ನೋದು ನಾವು ನೈವೇದ್ಯಕ್ಕೆ ಇಟ್ಟಾಗ ಆ ಒಂದು ಹಾಲಿನಲ್ಲಿ ಇರುತ್ತೆ ಅಲ್ವಾ, ಅದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿದಾಗ ಅದು ಒಂಥರ ಇದಾದಂಗೆ ಆಗುತ್ತೆ. ಸೊ ಹಾಗಾಗಿ ಹಸಿ ಹಾಲನ್ನು ಇಡೋದಕ್ಕಿಂತ ನನ್ನ ಪ್ರಕಾರ ಏನಾದರೂ ನೀವು ಕೇಳೋದಿತ್ತು ಅಂತಂದರೆ, ಅಂದರೆ ಯಾರಾದರೂ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಕೇಳೋದು ಇದರಲ್ಲಿ ಇತ್ತು ಅಂತಂದ್ರೂ ಕೂಡ ಕಾಯಿಸಿರೋ ಹಾಲು ಉಗುರು ಬೆಚ್ಚಗಿರುವಂಥ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ, ಅಥವಾ ಕೆಂಪು ಕಲ್ ಸಕ್ಕರೆ ಆಗಿರ್ಬೋದು ಅಥವಾ ಮಾಮೂಲಿ ಮನೇಲಿ ಬಳಸುವಂತಹ ಸಕ್ಕರೆನೇ ಆಗಿರ್ಬೋದು, ಆ ಒಂದು ಉಗುರು ಬೆಚ್ಚಗಿರೋ ಹಾಲಿಗೆ ನೈವೇದ್ಯವಾಗಿ ಇಟ್ಟು ತದಾದ ನಂತರ ನೀವು ನೈವೇದ್ಯನ ತುಂಬ ಹೊತ್ತು ಅದನ್ನು ಇಡ್ಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಇವಾಗ ಇದಕ್ಕಿಂತಲೂ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಕೆಲವೊಬ್ರು ಏನಾಗುತ್ತೆ ಅಂತಂದರೆ, ರಾಯರ ಮುಂದೆ ನೈವೇದ್ಯಕ್ಕೆ ಆ ಹಾಲನ್ನು ಇಟ್ಬಿಡ್ತಾರೆ. ಆ ಹಾಲು ಮೊಸರಾಗಿದೆ ಅಂತ ಅಂದ್ಬಿಟ್ಟು, ರಾಯರ ಪವಾಡ ಆಗಿದೆ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬಿಡ್ತಾರೆ. ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ನೀವು ಹಾಲಾಗಿರ್ಬೋದು, ಹಾಲಲ್ಲಿ ನೀವು ಇವಾಗ ಕಾಯಿಸಿರೋ ಹಾಲು ಇಟ್ಟರು ಅಷ್ಟೇ, ನೀವು ಹಸಿ ಹಾಲು ಇಟ್ಟರು ಅಂತ ಅಂದರೂ ಅಷ್ಟೇನೆ, ಬೆಳಗ್ಗೆ ಇಟ್ಟು ಸಂಜೆವರೆಗೂ ನೀವು ಹಾಗೆ ಬಿಟ್ಟು ನೀವು ಆ ಹಾಲನ್ನು ನೀವು ಮತ್ತೆ ನೋಡಿದ್ರಿ ಅಂತಂದರೆ, ಹೌದು ಅದು ಸ್ವಲ್ಪ ಗಟ್ಟಿಯಾಗಿ ಒಂಥರ ಹೆಪ್ತರ ಆಗಿರುತ್ತೆ. ಬಟ್ ಅದು ಯಾವುದೇ ರೀತಿ ತಿನ್ನೋಕೆ ಯೋಗ್ಯವಾದಂತಹ ಒಂದು ಮೊಸರಾಗಿರಲ್ಲ. ಇವ್ರ ಜನಗಳು ಏನು ಮಾಡ್ತಾರೆ ಅಂತಂದರೆ, ರಾಯರಿಗೆ ಇಟ್ಟಿರೋ ಹಾಲು ಮೊಸರಾಗ್ಬಿಟ್ಟಿದೆ ಅನ್ನೋ ಒಂದು ಇದನ್ನು ಹಬ್ಬಿಸ್ತಾ ಇದ್ದಾರೆ. ಬಟ್ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಲು ಆ ಥರದ್ದೇನಾದರೂ ಅಂದರೆ, ನೀವೇನಾದರೂ ನೈವೇದ್ಯ ಹಾಲಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಅಥವಾ ಏನಾದರೂ ಬೇಯಿಸಿರುವಂಥ ನೈವೇದ್ಯ ಏನಾದರೂ ನೀವು ಇಟ್ರಿ ಅಂತಂದರೆ, ಆದಷ್ಟು ಅದನ್ನು ಕೆಡೋದಕ್ಕೆ ಮುಂಚೆನೇ ತೆಗೆದು ನೀವು ಅಂದರೆ ಮನೇಲೆಲ್ಲರೂ ಪ್ರಸಾದದ ಮೂಲಕ ಸ್ವೀಕರಿಸಿ ಅಂತ ಹೇಳ್ತೀನಿ. ಯಾವುದೇ ಒಂದು ನೈವೇದ್ಯನೇ ಆಗಿರ್ಬೋದು, ಅದು ದೇವ್ರ ಮುಂದೆ ಇಟ್ಟು ಅದು ಕೊಳ್ತು ಹಾಳಾಗೋ ಥರ ಮಾಡಿದ್ವಿ ಅಂತಂದರೆ ಅದು ಕೂಡ ಒಂದು ರೀತಿಯಲ್ಲಿ ದೋಷ ಅನ್ನೋದಾಗುತ್ತೆ. ಸೊ ಹಾಗಾಗಿ ಯಾವ ಒಂದು ನೈವೇದ್ಯನೇ ಆಗಿರ್ಬೋದು, ಒಂದು ತುಳಸಿ ದಳ ಇಟ್ಟಾದ್ಮೇಲೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ
ಪೂಜೆ ಎಲ್ಲ ಆದ ನಂತರ ಒಂದು ಹಾಫ್ ಆನ್ ಅವರ್ ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ನೀವು ಅದಕ್ಕೂ ಮೀರಿ ಜಾಸ್ತಿ ಇಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಅದ್ರ ಮೇಲೆ ನೊಣ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು ಒಂದು ಬಂದು ಕೂರ್ತು ಅಂತಂದರೆ ಅದು ನಮಗೆ ಬೇರೆ ಥರ ದೋಷ ಆಗುತ್ತೆ. ತಿಳಿದೇನೋ ಮಾಡಿರೋವಂಥ ತಪ್ಪಿಗೆ ನಿಜವಾಗ್ಲೂ ಕ್ಷಮೆ ಇದೆ. ಆದರೆ ತಿಳಿದು ಮಾಡುವಂತಹ ತಪ್ಪಿಗೆ ಕೆಲವೊಂದು ಇದರಲ್ಲಿ ಕ್ಷಮೆ ಇರಲ್ಲ. ಸೊ ಹಾಗಾಗಿ ದೇವರಿಗೆ ಇಟ್ಟಿದಂತಹ ನೈವೇದ್ಯನ ಆದಷ್ಟು ಕೆಡೋದಿಕ್ಕೆ ಬಿಡಬೇಡಿ. ಆದಷ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ತಗೊಂಡು ಮನೆಯವರೆಲ್ಲನೂ ಪ್ರಸಾದದ ಮೂಲಕ ಸ್ವೀಕರಿಸಿ ಅಂತ ನಾನು ಹೇಳ್ತೀನಿ. ಯಾವತ್ತೂ ಅಷ್ಟೇನೆ, ಯಾವ ದೇವರಿಗೆ ಆಗಿರಲಿ ನೀವು ನೈವೇದ್ಯವಾಗಿ ಇಟ್ಟಂತಹ ಹಾಲು ಅದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಹೆಪ್ಪುಗಟ್ಟಿರೋ ಥರ ಆಗಿರುತ್ತೆ. ಅದಕ್ಕೆ ವೈಜ್ಞಾನಿಕವಾಗಿ ಬೇರೆನೇ ಕಾರಣ ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀವೇನಾದರೂ ಇವಾಗ ನೀವು ಬೆಳಗ್ಗೆ ಡೈರಿಯಿಂದ ತಂದು ಒಂದು ಹಾಫ್ ಆನ್ ಅವರ್ 1 ಅವರ್ ಒಂದು 10 o'clockವರೆಗೂ ನೀವು ಈಚೆ ಇಟ್ಬಿಡಿ ಆ ಒಂದು ಪ್ಯಾಕೆಟ್ ಹಾಲನ್ನೇ. ಬಟ್ ಅದನ್ನು ನೀವು ಮತ್ತೆ ಏನಾದರೂ ಒಂದು 11 o'clock ಆ ಥರ ಏನಾದರೂ ನೀವು ಕಾಯಿಸ್ಲಿಕ್ಕೆ ಹೋದ್ರಿ ಅಂತಂದರೆ ಆ ಹಾಲೇ ಇವಾಗ ಒಡೆದಿರುತ್ತೆ. ಯಾಕಂತಂದರೆ ಅಷ್ಟೊಂದು ಬಿಸಿಲಿದೆ, ಅಷ್ಟೊಂದು ಇವಾಗ ಸಮ್ಮರ್ ಆಗಿರೋದ್ರಿಂದ ತಾಪಮಾನ ಜಾಸ್ತಿನೇ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಅದು ಹಾಲು ನೀವು ನೈವೇದ್ಯಕ್ಕೆ ಇಟ್ಟಾಗ ಇನ್ನೊಂದು ನಾವು ದೀಪ ಎಲ್ಲ ಹಚ್ಚಿರ್ತೀವಿ, ಆ ಒಂದು ಹಬೆ ಮತ್ತು ಒಂದು ಏನು ಹೇಳ್ತಾರೆ ಶಾಖ ಏನಿರುತ್ತೆ ಆ ಒಂದು ಇದರಲ್ಲಿ ಆ ಹಾಲು ಆಬ್ವಿಯಸ್ಲಿ ಗಟ್ಟಿ ಹಾಗೇ ಆಗಿರುತ್ತೆ. ನಾನು ರಾಯರ ಭಕ್ತರೆ ಅಂತಲ್ಲ, ಯಾವ ಒಂದು ದೇವ್ರ ಭಕ್ತರೆ ಆಗಿರ್ಬೋದು, ಏನು ಹೇಳ್ತೀನಿ ಅಂತಂದರೆ ಭಕ್ತಿ ಇರಲಿ ಆದರೆ ಅಂಧ ಭಕ್ತಿ ಬೇಡ, ನಂಬಿಕೆ ಇರಲಿ ಆದರೆ ಮೂಢನಂಬಿಕೆ ಬೇಡ. ಯಾವುದ್ರ ಬಗ್ಗೆನೇ ಆಗಿರ್ಬೋದು, ಯಾವ ದೇವ್ರ ಬಗ್ಗೆನೇ ಆಗಿರ್ಬೋದು. ಹೌದು ದೇವ್ರಿದ್ದಾರೆ, ದೇವ್ರಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಜನಗಳು ಏನು ಅಂತಂದರೆ ಇವಾಗ ಒಂದು ನಡುವೆ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ವ್ಯೂಸ್ಗೋಸ್ಕರ ಆ ಒಂದು ಹಾಲು ಮೊಸರಾಗೋಯ್ತು, ಇದಾಗೋಯ್ತು, ಹಂಗೆ ಪವಾಡ ಮಾಡಿದ್ರು, ಹಿಂಗೆ ಪವಾಡ ಮಾಡಿದ್ರು ಅಂತ ಹೇಳ್ತಾರೆ. ಹೌದು ನಿಜವಾಗ್ಲೂ ದೇವರು ಅಂತ ಬಂದಾಗ ಕೆಲವೊಂದು ಪವಾಡಗಳು ಆಗ್ತಾ ಇದ್ದಾವೆ, ಅದು ನಿಜ ಇಲ್ಲ ಅಂತ ಹೇಳಲ್ಲ. ಬಟ್ ಈ ಥರ ಇದರಲ್ಲಿ ಜನಗಳನ್ನ ನಂಬಿಸಿ ಇದರಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಡಿ. ದೇವರನ್ನ ನಂಬಿ ಅಷ್ಟೇನೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅಂದವಾಗಿ ಕಣ್ಣು ಮುಚ್ಕೊಂಡು ದೇವ್ರನ್ನ ನಂಬಿ, ಆದರೆ ಅಂಧ ಭಕ್ತಿ ಅನ್ನೋದು ಬೇಕಾಗಿಲ್ಲ. ಯಾವುದೇ ಒಂದು ಮೂಢನಂಬಿಕೆಗಳಿಗೆ ತಲೆ ಕೆಡಿಸ್ಕೊಳ್ಳೇನೆ ನೀವು ದೇವ್ರನ್ನ ಮಾತ್ರ ನಂಬಿ ಅಂತ ನಾನು ಹೇಳ್ತೀನಿ. ಏನೇ ಒಂದು ಕೆಟ್ಟದಾಯಿತು ಅಂತಂದ್ರು, ಏನೇ ಒಂದು ಒಳ್ಳೇದಾಯಿತು ಅಂತಂದ್ರು ಅದು ಭಗವಂತನ ಇಚ್ಛೆಯಿಂದನೇ ಆಗಿರುತ್ತೆ. ಹಾಗೆ ಕೆಲವೊಬ್ರು ಕೇಳ್ತಾರೆ ಪೂಜೆಗೆ ಹೊಡಿಬೇಕಂದ್ರೆ ಏನಾದರೂ ಹೊಡೆದಿರೋ ತೆಂಗಿನಕಾಯಿ ಸ್ವಲ್ಪ ಏನಾದರೂ ಹಾಳಾಗಿತ್ತು ಅಂತಂದರೆ ಏನು ಕಾರಣ ಅಂತ. ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷ ಇಲ್ಲ. ಮುಂದೆ ಅಂದರೆ ನಮ್ಮ ಕಷ್ಟ ಏನಿರುತ್ತೆ ಅದು ತೀರಿ ಮುಂದೆ ಏನಾದರೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಸೂಚನೆ ಇರುತ್ತೆ. ಇನ್ನು ಕೆಲವರು ಏನು ಹೇಳ್ಬಿಡ್ತಾರೆ ಅಂತಾನೆ, ತೆಂಗಿನಕಾಯಿ ಕೆಟ್ಟಿದೆ ಅಂತಾನೆ ಏನೋ ಕೆಟ್ಟದಾಗುತ್ತೆ ಅಂತ ಅಂದ್ಬಿಟ್ಟು ಭಯ ಪಡಿಸ್ಬಿಡ್ತಾರೆ. ಆ ಥರ ಎಲ್ಲ ಏನಿಲ್ಲ. ಏನೇ ನಡಿಬೇಕಿತ್ತು ಅಂತಂದ್ರೆ ಅದು ಭಗವಂತನ ಇಚ್ಛೆಯಿಂದನೇ ನಡಿಬೇಕಾಗಿರುತ್ತೆ. ಏನು ಮುಂದಕ್ಕೆ ನಡೆಯುತ್ತೋ ಅದು ಭಗವಂತನ ಇಚ್ಛೆಯಿಂದನೇ ಆಗಬೇಕಾಗಿರುತ್ತೆ. ಏನು ಹಿಂದೆ ಆಗಿರುತ್ತೋ ಅದು ಭಗವಂತನ ಇಚ್ಛೆಯಿಂದನೇ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಭಯ ಪಡುವಂಥದ್ದು ಏನಿರಲ್ಲ. ತೆಂಗಿನಕಾಯಿ ಏನಾದರೂ ಹಾಳಾಯಿತು ಅಂತ ಈವನ್ ನಾನು ಕೂಡ ಕೆಲವೊಂದ್ಸಲಿ ಆ ಒಂದು ಆತಂಕಕ್ಕೆ ಒಳಗಾಗಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಅಂದರೆ ರಾಯರದ್ದು ಸೇವೆ ಅನ್ನೋ ಒಂದು ಬುಕ್ನಲ್ಲೇ ನಾನು ನೋಡಿದಾಗ, ಮತ್ತು ರಾಯರದು ಕಾಲ ಸಂಕಲ್ಪ ಸೇವೆನೇ ನಾನು ಮಾಡಿದಾಗ ರಾಯರು ಮಠದಲ್ಲಿ ನನಗೆ ಹೇಳಿದಾಗ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿರ್ತಾರೆ ಅವರು. ಅಕಸ್ಮಾತ್ ಏನಾದರೂ ಕಾಯಿ ಇವಾಗ ನಾವು 9 ದಿನ 21 ದಿನ ಆ ಥರ ಏನಾದರೂ ಸಂಕಲ್ಪ ತಗೊಂಡು ಸೇವೆ ಮಾಡ್ತಾ ಇರ್ತೀವಿ ಅಲ್ವಾ, ಆ ಒಂದು ಟೈಮ್ನಲ್ಲಿ ಇವಾಗ ಬಿಸಿಲಾಗಿರ್ಬೋದು, ಇಲ್ಲ ಏನೋ ಒಂದು ಕೆಲವೊಂದು ಕಾರಣಾಂತರಗಳಿಂದ ಕಾಯಿ ಕೊಳ್ತಿರುತ್ತೆ, ಹೇಳಲಿಕ್ಕಾಗಲ್ಲ. ಆ ಥರ ಇತ್ತು ಅಂತಂದಾಗ ಅದನ್ನು ನಾವು ನಮ್ಮ ಒಂದು ಏನು ಹೇಳ್ತಾರೆ ದುರಾದೃಷ್ಟ ಮತ್ತು ನಮಗೇನೋ ತೊಂದರೆ ಆಗುತ್ತೆ ಅಂತ ಆ ಥರ ಎಲ್ಲ ಏನು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಟ್ ಏನೋ ಒಂದು ಕೆಟ್ಟ ಸಮಯ ಕಳೆದು ಒಂದು ಒಳ್ಳೆ ಸಮಯ ಬರ್ತಿದೆ ಅನ್ನೋ ಒಂದು ಸೂಚನೆ ನಮಗೆ ದೇವ್ರು ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಬೇರೆ ಯಾವುದೇ ರೀತಿ ಕೆಟ್ಟದಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಇನ್ನು ಕೆಲವರು ಕೇಳ್ತಾ ಇರ್ತೀರಾ, ಯಾವ ಒಂದು ನೈವೇದ್ಯ ದೇವರಿಗೆ ನಾವು ಸಮರ್ಪಿಸಿದ್ರೆ ಶ್ರೇಷ್ಠ ಅಂತ ನೀವು ಕೇಳ್ತಾ ಇರ್ತೀರಾ. ಒಂದು ನೈವೇದ್ಯ ಅಂತ ಬಂತು ಅಂತಂದರೆ ಒಂದು ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಅನ್ನೋ ಒಂದು ನೈವೇದ್ಯ ತುಂಬ ಅಂದರೆ ತುಂಬಾ ಶ್ರೇಷ್ಠ ಇದೆ. ಇವತ್ತು ನೀವು ನೋಡಿರ್ತೀರ, ಯಾವುದೇ ಒಂದು ಹಣ್ಣನ್ನು ನಾವು ಬೆಳಿಬೇಕು ಅಂತಂದ್ರೂ ನಾವು ತಿಂದು ಉಗ್ದಂತಹ ಒಂದು ಬೀಜದಿಂದ ಆ ಒಂದು ಗಿಡ ಉಗ್ಗುತ್ತೆ. ಮತ್ತು ಆ ಒಂದು ಗಿಡ ಅಂದರೆ ನಾವು ತಿಂದು ಉಗ್ದಂತಹ ಎಂಜಿಲ್ ಬೀಜದಲ್ಲಿ ಆ ಒಂದು ಗಿಡಗಳು ಹುಟ್ಟಿರುತ್ತೆ. ಸೊ ಇದರಿಂದ ಅದು ಯಾವುದೇ ಒಂದು ಕಾಸ್ಟ್ಲಿ ಹಣ್ಣುಗಳನ್ನು ನಾವು ತಂದು ನೈವೇದ್ಯಕ್ಕೆ ಇಟ್ವಿ ಅಂತಂದ್ರೂ ಕೂಡ ಅದು ಯಾವುದೇ ರೀತಿ ಶ್ರೇಷ್ಠವಾಗಿರಲ್ಲ. ಹಾಗೇನೇ ದೇವರು ಅಷ್ಟೇನೆ, ನೀವು ಎಷ್ಟು ನೈವೇದ್ಯ ಇಟ್ಟಿರ್ತೀರಾ, ಏನು ಇಟ್ಟಿರ್ತೀರಾ, ಅದು ಯಾವುದನ್ನು ಕೂಡ ದೇವ್ರು ನೋಡೋದಿಲ್ಲ. ನಿಮ್ಮಲ್ಲಿ ದೇವ್ರು ಏನು ನೋಡ್ತಾನೆ ಅಂತಂದರೆ ಭಕ್ತಿ ನೋಡ್ತಾನೆ, ಮತ್ತು ನಿಮ್ಮ ಒಂದು ಒಳ್ಳೆ ಮನಸ್ಸನ್ನು ನೋಡ್ತಾನೆ. ಭಗವಂತ ಏನನ್ನ ಸ್ವೀಕರಿಸ್ತಾನೆ ನಮ್ಮಲ್ಲಿ ಅಂತಂದರೆ, ನಾವೇನು 2 ದೀಪಗಳನ್ನ ಹಚ್ಚಿರ್ತೀವಿ,
ಅವೆರಡು ದೀಪಗಳನ್ನ ನೋಡ್ತಾನೆ. ಮತ್ತು ನಾವೇನು ಹೂವು ಹಾಕಿ ನಾವು ಪೂಜೆ ಮಾಡಿರ್ತೀವಿ ಆ ಒಂದು ಹೂವದಲ್ಲಿ ಆ ಒಂದು ಹೂವನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಹೊರತು ನಾವು ಯಾವುದೇ ನೈವೇದ್ಯ ಇಟ್ಟರು ಕೊನೆಗೆ ಅದನ್ನು ದೇವ್ರ ಹೆಸರು ಹೇಳ್ಕೊಂಡು ನಾವೇ ಮನೆಯವರೆಲ್ಲ ತಿಂದಿರ್ತೀವಿ. ಸೊ ಹಾಗಾಗಿ ಭಗವಂತನಿಗೆ ಸಲ್ಲೋದೇನು ಅಂತಂದರೆ ನಾವೇನು ದೀಪಗಳನ್ನ ಹಚ್ಚಿ ಪೂಜೆ ಮಾಡಿರ್ತೀವಿ, ನಾವೇನು ಹೂವುಗಳನ್ನ ಹಾಕಿ ಪೂಜೆ ಮಾಡಿರ್ತೀವಿ ಅದಷ್ಟೇ ಭಗವಂತ ಸ್ವೀಕಾರ ಮಾಡಿರ್ತಾನೆ. ಮತ್ತು ನಮ್ಮ ಒಂದು ಭಕ್ತಿ ಏನಿರುತ್ತೆ, ನಮ್ಮ ಒಂದು ಒಳ್ಳೆ ಮನಸ್ಸು ಏನಿರುತ್ತೆ, ಒಳ್ಳೆ ಮನಸ್ಸಿಂದ ಏನನ್ನ ಮಾಡಿರ್ತೀವಿ ನಾವು ಅದನ್ನಷ್ಟೇ ಭಗವಂತ ಸ್ವೀಕಾರ ಮಾಡಿರ್ತಾನೆ. ಯಾವುದೇ ಆಡಂಬರದ ನೈವೇದ್ಯ ಆಗಿರ್ಬೋದು ಅಥವಾ ಏನೇ ಕಾಸ್ಟ್ಲಿ ಹಣ್ಣುಗಳನ್ನ ತಂದಿಟ್ರು ಕೂಡ ನೀವು ಭಗವಂತ ಅದು ಸ್ವೀಕರಿಸಲ್ಲ. ಭಗವಂತನ ಹೆಸರು ಹೇಳಿ ನಾವುಗಳೇ ಸ್ವೀಕರಿಸೋದು ಅದನ್ನು. ಹಾಗಾಗಿ ಸಾಧ್ಯ ಆದಷ್ಟು ಕೂಡ ದೇವರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದು ದಳ ತುಳಸಿ ಇಟ್ರೂ ಭಗವಂತ ಒಲಿತಾನೆ ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮಷ್ಟೇ ಹೂವು ಹಾಕಿ ಪೂಜೆ ಮಾಡಬೇಕು ಅಂತಲೂ ನಾನು ಹೇಳಲ್ಲ. ದೇವ್ರು ಎಷ್ಟು ಕೊಟ್ಟಿರ್ತಾನೋ, ಭಗವಂತ ಎಷ್ಟು ಕೊಟ್ಟಿರ್ತಾನೋ ನಮಗೆ ಸಾಧ್ಯ ಆದಷ್ಟು ಅಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಆ ಒಂದು ಸೇವೆಗಳನ್ನ ಸಲ್ಲಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು. ಭಗವಂತ ಏನು ಕೊಟ್ಟಿರ್ತಾನೋ ನಮಗೆ ಅದನ್ನು ಭಗವಂತನಿಗೆ ಒಂದು 10% ಆದರೂ ಕೊಡುವಷ್ಟು ಮನೋಭಾವ ನಮ್ಮಲ್ಲಿ ಇರಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಹಾಗೆ ಅಂದರೆ ನೈವೇದ್ಯಗಳಲ್ಲಿ ಶ್ರೇಷ್ಠವಾದದ್ದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ತುಂಬ ಅಂದರೆ ತುಂಬಾ ಶ್ರೇಷ್ಠವಾದದ್ದು. ಯಾಕಂತಂದರೆ ಯಾವುದೇ ಇಂಜಿನ್ ಇಲ್ಲದೆ, ಯಾವುದೇ ಒಂದು ಇದಿಲ್ಲದೇನೆ ತೆಂಗಿನಕಾಯಿ ಆಗಿರ್ಬೋದು ಮತ್ತು ಬಾಳೆಹಣ್ಣನ್ನು ಆಗಿರ್ಬೋದು ನಾವೇ ಗಿಡ ನೆಟ್ಟು ಅದು ಬೆಳೆಯುವಂಥದ್ದು. ಸೊ ಹಾಗಾಗಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ನೀವು ನೈವೇದ್ಯವಾಗಿ ಅರ್ಪಿಸಿದ್ರಿ ಅಂತಂದರೆ ಭಗವಂತನಿಗೆ ತುಂಬಾ ಶ್ರೇಷ್ಠ ಇದೆ. ಭಗವಂತ ಇಷ್ಟೇ ನೋಡೋದು ನಮ್ಮ ಅಂತರಾಳದ ಭಕ್ತಿನ, ಮತ್ತು ನಾವು ಹೇಗೆ ಒಬ್ರಿಗೆ ಕೆಟ್ಟದನ್ನು ಮಾಡದೆ, ಒಬ್ಬರಿಗೆ ತೊಂದರೆ ಕೊಡದೆ ಬದುಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಪಾಪ ಕರ್ಮ ಅನ್ನೋದು ನಿರ್ಣಯ ಆಗಿರುತ್ತೆ. ಅಷ್ಟೇನೆ ನಾವೇನೇ ಮಾಡಿದ್ರು ನಮ್ಮ ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದನ್ನೇ ಮಾಡಿ ನಾವು ಭಗವಂತನಿಗೆ ಒಂದು ಲೋಟ ನೀರಿಟ್ಟು, ನನ್ನ ಹತ್ರ ಏನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಒಂದು ಲೋಟ ನೀರಿಟ್ರೂ ಕೂಡ ಭಗವಂತ ಬಂದು ಸ್ವೀಕಾರ ಮಾಡ್ತಾನಂತೆ. ಈ ಹಿಂದೆ ನಾನು ಯಾವುದೋ ಒಂದು ಇದರಲ್ಲಿ ನಾನು ಕೇಳಿದ್ದೆ, ಭಗವದ್ಗೀತೆ ಓದೋರಿಗೆ ಈ ಒಂದು ಗೊತ್ತಿರತ್ತೆ. ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಂತೆ, ನೀವು ಭಕ್ತಿಯಿಂದ ಪ್ರೀತಿಯಿಂದ ನೀವು ಒಂದು ಲೋಟ ನೀರಿಟ್ರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟೇನೆ ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ, ಆ ಒಂದು ಭಕ್ತಿಯಿಂದ ನೀವು ಒಂದು ಒಳ್ಳೆ ಮನಸ್ಸಿನಿಂದ ನೀವು ಒಂದು ಲೋಟ ನೀರಿಟ್ಟರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟೇನೆ ಬೇರೆ ಎಲ್ಲ ಆಡಂಬರದ ನೈವೇದ್ಯಗಳನ್ನ ಬಿಟ್ಟು ಬಟ್ ನಾವೂ ಅಷ್ಟೇನೆ ತುಂಬ ಕಷ್ಟಪಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ನೈವೇದ್ಯಕ್ಕಿಟ್ಟು ಮತ್ತೆ ನಾವೇ ತಿಂತೀವಿ. ಅದೇನು ದೇವರಂತೂ ಸ್ವೀಕಾರ ಮಾಡೋದು. ಅಟ್ಲೀಸ್ಟ್ ಒಂದು ತುತ್ತಾದರೂ ಕೂಡ ದೇವರು ತೊಗೊಂಡು ಅದನ್ನು ತಿಂದಿರಲ್ಲ, ನಾವೇ ಅದನ್ನು ಸ್ವೀಕಾರ ಮಾಡ್ತೀವಿ ನೈವೇದ್ಯ ಅನ್ನೋ ಹೆಸರಿನಲ್ಲಿ. ಅಷ್ಟೇನೆ ಭಗವಂತನಿಗೆ ನೀವು ಒಂದು ಲೋಟ ನೀರಿಟ್ಟು ನೀವು ನಿಮ್ಮ ಕೈಲಾದಂಥ ಒಂದು ಸೇವೆ ಸಲ್ಲಿಸಿ ಪೂಜೆ ಮಾಡಿದ್ರಿ ಅಂತಂದರೆ ಭಗವಂತ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.